ರೈಟ್. ಈ ಸಮ್ಮಲ್ಲಿ ಒಂದು ಫಂಕ್ಷನ್ ಬರೀಬೇಕು. ರಿಟರ್ನ್ ಆಲ್ ದ ನಂಬರ್ ಆಫ್ ಅ ಪರ್ಫೆಕ್ಟ್ ಸ್ಕ್ವೇರ್. ಪರ್ಫೆಕ್ಟ್ ಸ್ಕ್ವೇರ್ ಯಾವುದು ಅಂದರೆ 4, 9, 25, 36 ಆಗಿರ್ಬೋದು. ಬಟ್ ಇಲ್ಲಿ ಇನ್ಪುಟ್ ಕೊಟ್ಬಿಟ್ಟು 30 ಅಂತ ಕೊಟ್ಟಿದ್ದಾರೆ. ಅಂದರೆ 30 ಒಳಗೆ ಇನ್ಕ್ಲೂಡಿಂಗ್ 1, 4. 1 ಸ್ಕ್ವೇರ್ ರೂಟ್ ಆಫ್ 1 ಅಂದರೆ ಇಟ್ ವಿಲ್ ಬಿ ಆಫ್ ದ ಸೇಮ್ ನಂಬರ್. 4 2, 9 3, 16 is 4, 25 is 5. ಸೊ ಇದಕ್ಕೆ ಫಂಕ್ಷನ್ ಬರಬೇಕು, ಔಟ್ಪುಟ್ಟು ಈ ಥರ ಬರಬೇಕು ಅಂತ ಏನು ಮಾಡಬೇಕು? ಸೊ ಸಿಂಪಲ್ ಮೆಥಡ್ ಇದೆ. ನಾನು ಮ್ಯಾಥ್ ಫಂಕ್ಷನ್ನ ಇಂಪೋರ್ಟ್ ಮಾಡ್ಕೊತೀನಿ. ಸೊ ಓಕೆ, ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಟೈಪ್ ಸ್ಪೇಸ್ ಒಂದು ರಿಸಲ್ಟ್ ಅಂತ ಹಾಕಿ ಲಿಸ್ಟನ್ನು ಮಾಡ್ತೀನಿ ನಾನು. ಜಸ್ಟ್ ಅ ಸಿಂಪಲ್ ಲಿಸ್ಟ್ ಫಾರ್ ಐ ಇನ್ ರೇಂಜ್ ಆಫ್ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ 1, ವ್ಯಾಲ್ಯೂ ಬಂದ್ಬಿಟ್ಟು ಎನ್ ಅಂತ ಕೊಟ್ಟಿದ್ದಾನಲ್ಲ, n+1. ಏನಕ್ಕೆ n+1 ಅಂದರೆ ಎನ್ ಕನ್ಸಿಡರ್ n = 5 ಅಂತ ಇದ್ದರೆ 1, 5 ಅಂತ ಇದ್ದರೆ 4 ಗಂಟೆ ಅಷ್ಟೇ ಮಾಡುತ್ತೆ. ಅಲ್ಲಿ 31 ಗಂಟೆ ಮಾಡಬೇಕು, ಅದಕ್ಕೋಸ್ಕರ ಇಟ್ ಈಸ್ 31. ಸೊ ನೆಕ್ಸ್ಟ್ ಈಸ್ if full integer comes ಮಾಡಿದ್ರೆ, so that will be easy. math.sqrt ಫಂಕ್ಷನ್ ಯೂಸ್ ಮಾಡ್ತೇನೆ. ಪಾಸಿಂಗ್ ಹೈ ಸ್ಕ್ವೇರ್ ರೂಟ್ ಅಂತ ಕಂಡಿತಾ ಇದೆ. ಪವರ್ 2 is equal to ಹೈ ಬರ್ತಾ ಇದೆಯಾ ಅಂದರೆ ಅದು ಸೇಮ್ ವ್ಯಾಲ್ಯೂ ಬರ್ತಾ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಇನ್ ಕೇಸ್ ಅದೇನಾರು ಬಂತು ಅಂದರೆ ರಿಸಲ್ಟ್ append of I, ನೆಕ್ಸ್ಟ್ ರಿಸಲ್ಟ್ ಅದನ್ನೆಲ್ಲ ಕಂಬೈನ್ ಮಾಡಿ ರಿಟರ್ನ್ ರಿಸಲ್ಟ್ ರಿಟರ್ನ್ ಮಾಡ್ತಾ ಇದ್ದೀನಿ. ಲುಕ್ ಸಿಂಪಲ್. 1 to 30 ಆಗುತ್ತದೆ. ಫಸ್ಟ್ ನಾವು 1 ಪಾಸ್ ಮಾಡಬೇಕಾಗುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಏನು ಇಂಟು 2 ಪವರ್ ಮಾಡ್ತಾ ಇದ್ದೀನಿ. 1 ಸ್ಕ್ವೇರ್ is equal to 1. ಸೊ ದಟ್ ಇಟ್ಲ ಅಪೆಂಡ್ ಬಂದ್ಬಿಟ್ಟು ಅದೇ ಆಗುತ್ತೆ. ಈಗ ನಾನು 4 ಸ್ಕ್ವೇರ್ ಮಾಡ್ತೀನಿ ಅಂದ್ರೆ ಕೂಡ 4 ಬಂದ್ಬಿಟ್ಟು 16 ಆಗುತ್ತೆ. ಅದು ಸ್ಕ್ವೇರ್ ರೂಟ್ ಬಂದ್ಬಿಟ್ಟು 4 ಆಗುತ್ತೆ. 4 is equal to 4. ದೆನ್ ಅಲ್ ಅಪೆಂಡ್ ಇದು ಬಂದ್ಬಿಟ್ಟು 0 to 31 ಅಂತ ಅಷ್ಟೇ ಕೊಟ್ಟರು. ಎಸ್.